ಹಾಯ್ ಹಲೋ ಕೆ ಫ್ಯಾಮಿಲಿ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಾರ ಅನ್ಕೋತೀನಿ, ಆರಾಮಾಗಿರ್ರಿ. ಇವತ್ತು ಒಂದು ಎಲೆಕ್ಟ್ರಿಕಲ್ ಸ್ಕೂಟರ್ ತೊಗೊಂಬಂದಿನಿ. ಅದು ಯಾವುದಪ್ಪ ಅಂತಂದ್ರೆ ಇಲ್ಲೈತಿ ಓಲಾದವ್ರದ್ದು ಓಲಾ X1X. ಇದಕ್ಕೆ ಮೊದಲು ನಾನು ಓಲಾ S1 Pro ಮಾಡಿದ್ದೆ. ಇದು ಓಲಾ S1X ಇದು 2024 ಇದು ಮಾಡಲ್. ನೆಕ್ಸ್ಟ್ ಇದು ಓಲಾ S1X ಅಂದ್ರೆ ಹೆಂಗಪ್ಪ ಅಂತಂದ್ರೆ ಇದು ಓಲಾದವ್ರದ್ದು ಎಂಟ್ರಿ ಲೆವೆಲ್. ಇದು ಫಸ್ಟ್ನೇ ಕಾಮ್ಯಾಗ ಓಲಾ S1X ಐತಿ. ನೆಕ್ಸ್ಟ್ ಪ್ರೋ ಬರೈತಿ, ಪ್ರೋ ಪ್ಲಸ್ ಬರೈತಿ. ಬಟ್ ನಾನು ನಿಮಗೆ ನಂದು ಅಕೌಂಟ್ ತೆಗೆದು ನೋಡಿದ್ರಪ್ಪ ಯೂಟ್ಯೂಬ್ ಒಳಗೆ, ನಿಮ್ಗೆ ಓಲಾ S1 Pro ಸಿಗ್ತೈತೆ. ಇದು ಓಲಾ S1X ಇದು ಅಂದ್ರೆ ಸ್ಟಾರ್ಟಿಂಗ್ ಲೆವೆಲ್ ಓಲಾದವ್ರದ್ದು. ನೆಕ್ಸ್ಟ್ ಇವತ್ತು ಈ ಗಾಡಿದು ಎಲ್ಲ ಸ್ಪೆಸಿಫಿಕೇಷನ್ ಎಲ್ಲ ತಿಳ್ಕೊಳ್ಳೋಣಂತ. ಮತ್ತು ಫಸ್ಟಿಗೆ ಇವತ್ತು ನಾವು ಈ ಗಾಡಿದು ಔಟ್ಲುಕ್ ಏನೈತಿ ನೋಡ್ಕೊಂಬಿಡೋಣ. ಗಾಡಿ ನೋಡೋಕೆ ಹಿಂಗೈತಿ. ಈ ಗಾಡಿ ಫುಲ್ ಬೇಸ್ ವೇರಿಯಂಟ್ ಐತಿ. ಏನು ನಿಮ್ಗೆ ಡಿಸ್ ಬ್ರೇಕ್ ಅದು ಏನೂ ಬರೋಂಗಿಲ್ಲ. ಎಂಟ್ರಿ ಲೆವೆಲ್ ಅಂದರೆ ಇದು ಎಂಟ್ರಿ ಲೆವೆಲ್. ನೆಕ್ಸ್ಟ್ ಈ ಗಾಡಿದು ಔಟ್ಲುಕ್ ನೋಡ್ಕೊಂಬಿಡ್ರಿ. ಈ ಗಾಡಿ ಒಳಗೆ ನಿಮ್ಗೆ ಹೆಡ್ಲೈಟ್ ಆಗಿರ್ಬೇಕು, ಇಂಡಿಕೇಟ್ರ್ ಎಲ್ಲನೂ LED ಕೊಟ್ಬಿಟ್ಟಾನ. ನೋಡ್ತಿರ್ಬೋದು ನೀವು. ಇಲ್ಲಿ ಪ್ರೊಜೆಕ್ಟರ್ ಲೈಟ್ ಅದಾವೆ 2. ನೆಕ್ಸ್ಟ್ ಇಲ್ಲಿ ಇಂಡಿಕೇಟ್ರ್ ಇಲ್ಲಿ ಬಾಡಿ ಒಳಗೆ ಕುಂದ್ರಸ್ಯಾನ. ಹಿಂದೆ ನಿಮ್ಗೆ ಟೇಲ್ಯಾಂಪ್ ಹಿಂಗೆ ಸಿಗ್ತೈತಿ. ಇಲ್ಲೇ ಇಂಡಿಕೇಟ್ರು ಇಲ್ಲೇ ಅದಾವೆ, ಇಲ್ಲಾಂದ್ರೆ ರಿಫ್ಲೆಕ್ಟರ್ ಕೊಟ್ಟಾನ. ನೆಕ್ಸ್ಟ್ ಈ ಗಾಡಿದು ಫಸ್ಟಿಗೆ ನಾವು ನೋಡೋದಾದಪ್ಪ ಅಂತಂದ್ರೆ ಪರ್ಫಾರ್ಮೆನ್ಸ್ ಮತ್ತು ಇದು ನೋಡೋಣ ಅಂತೀಗ. ಈ ಗಾಡಿ ಒಳಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ಇದು ಗಾಡಿ 2 kW ಐತಿ. ಅಂದ್ರೆ ಬ್ಯಾಟ್ರಿ ಇದ್ರೊಳಗೆ 2, 3, 4 ಬರೈತಿ. ಈ ಗಾಡಿ ನಿಮ್ಗೆ 1 lakh ಒಳಗೆ ಸಿಗ್ತೈತಿ. ಅದು ಎಕ್ಸಾಕ್ಟ್ ಪ್ರೈಸ್ ಏನೈತಪ್ಪ ಅಂತಂದ್ರೆ ನಿಮ್ಗೆ ನಾನು ಹೇಳ್ತೀನಂತ. ಇದು ನಾವು ಪರ್ಫಾರ್ಮೆನ್ಸ್ ಮತ್ತು ಪವರ್ ನೋಡೋದಾದ್ರೆ ಇದ್ರದ್ದು ಮ್ಯಾಕ್ಸಿಮಮ್ ಪವರ್ ಏನೈತಪ್ಪ ಅಂತಂದ್ರೆ 7 kW ಐತಿದೆ. ನೆಕ್ಸ್ಟ್ ಇದ್ರದ್ದು ರೇಟೆಡ್ ಪವರ್ ನೋಡೋದಾದ್ರೆ ನಾವು ಇದು ಎಲೆಕ್ಟ್ರಿಕ್ ಮೋಟ್ರ್ ಪ್ರೊಡ್ಯೂಸ್ ಮಾಡೋದು 5.5 kW. ನೆಕ್ಸ್ಟ್ ಇದು 0 to 40 ನಿಮ್ಗೆ 3.5 ಸೆಕೆಂಡ್ ಒಳಗೆ ಮುಟ್ತೈತಿದೆ. ಮತ್ತು ಇದು ರೈಡಿಂಗ್ ರೇಂಜ್ 108 ಅಂತ ಹೇಳ್ತಾರೆ ಆನ್ ಪೇಪರ್ ಒಳಗೆ. ಬಟ್ ಇದು 108 ಇಲ್ಲ, ಅದಕ್ಕೆ ಕಡಿಮೆ ಐತಿ. ಅಲ್ಲಿ ಈಗ ಗಾಡಿದು ಚಾರ್ಜ್ ಐತಿ. ಈಗ ಎಷ್ಟು ಐತಿ ನೋಡಿ, ನಾನು ನೋಡಿಲ್ಲ. ಚಾರ್ಜ್ ಇಟ್ಕೊಂಡ್ಬಂದಿದ್ದೀವಿ, ಬರೋ ಬಂದಾಗ ನಿಮ್ಗೆ ಅಲ್ಲಿ ತೋರಿಸ್ತೀನಂತ. ಆಮ್ಯಾಗ ಇದು ಒಂದು ಮೋಟ್ರ್ ಡ್ರೈವ್. ಇದು ಹೇಳ್ಬೇಕಂತಪ್ಪ ಅಂತಂದ್ರೆ ಮೋಟ್ರ್ ಡ್ರೈವ್. ಈಗ ಬರೋ ಎಲ್ಲ ಚೈನ್ ಡ್ರೈವ್ ಬಂದವು. ಬಟ್ ಅದು ಬಹಳ ಸೌಂಡ್ ಪ್ರೊಡ್ಯೂಸ್ ಮಾಡ್ತೈತಿ ಚೈನಿಂದ, ನಾವು ನೋಡೀವಿ ಗಾಡಿ. ನೆಕ್ಸ್ಟ್ ಇದು ಇದ್ರೊಳಗೆ ಯಾವ ಟೈಪ್ ಮೋಟ್ರ್ ಯೂಸ್ ಮಾಡ್ಯಾರಪ್ಪ ಅಂತಂದ್ರೆ ಮಿಡ್ ಡ್ರೈವ್ IPM ಅಂತ ಬರೈತಿ. ಇದು ಮಿಡ್ ಡ್ರೈವ್ IPM ಏನಪ್ಪ ಅಂತಂದ್ರೆ ಇದೊಂದು ಹೈ ಎಫಿಷಿಯನ್ಸಿ ಪವರ್ಫುಲ್ ಎಲೆಕ್ಟ್ರಿಕ್ ಮೋಟ್ರ್ ಇದೆ. ಇದ್ರೊಳಗೆ ಇನ್ಸ್ಟಾಲ್ ಐತದ IPM ಅಂತಂದು ಮೋಟ್ರ್ ಡ್ರೈವ್ ಐತಿ. ನೆಕ್ಸ್ಟ್ ಇದ್ರದ್ದು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದ್ರೆ ನೀವು ಆಗಲೇ ಹೇಳಿದಂಗೆ ನಾನು ಇದು 2 kW ಬ್ಯಾಟ್ರಿ ಇರೋವಂಥ ಗಾಡಿ. ಇದು ನೀವು ಹೆಂಗೆ 2 kW, 3 kW, 4 kW ಐತಲ್ಲ, ಕಿಲೋವ್ಯಾಟ್ ಹೆಚ್ಚಾದಾಗ ಗಾಡಿದು ಪ್ರೈಸ್ ಹೆಚ್ಚಾಕೋತಕ್ಕತಿ. ಇದು ಎಲ್ಲ ಇದ್ರೊಳಗೂ ಐತಿ ಹಿಂಗೆ. ಅಂದರೆ S1 Pro ಐತಲ್ಲ, ಎಲ್ಲದ್ರಾಗೂ ಹಿಂಗೆ ಐತಿ. ಇದು 2 kW ಐತಲ್ಲ, ಇದು 2 kW ಚಾರ್ಜಿಂಗ್ ಅಂದ್ರೆ 0 to 100 ನಿಮ್ಗೆ 5 hour ಒಳಗೆ ಚಾರ್ಜ್ ಮಾಡಿಕೊಡತ್ತೆ ನಿಮ್ಗೆ. ನೆಕ್ಸ್ಟ್ ಇದು 0 to 80% ಆಗಕ್ಕೆ ನಿಮ್ಗೆ 4.5 hours ತೊಗೊತೈತಿ. ನೆಕ್ಸ್ಟ್ ಇದು ಹೆಂಗಪ್ಪ ಅಂತಂದ್ರೆ ಇದ್ರೊಳಗೆ ನಿಮ್ಗೆ ಫಾಸ್ಟ್ ಚಾರ್ಜಿಂಗು ಸಿಗೈತಿ ಮತ್ತು ಪೋರ್ಟೇಬಲ್ ಚಾರ್ಜಿಂಗು ಸಿಗೈತಿ. ನೀವು ಫಾಸ್ಟ್ ಚಾರ್ಜಿಂಗ್ಲೇ ಚಾರ್ಜ್ ಮಾಡಿದ್ರು, ನಾರ್ಮಲ್ ಚಾರ್ಜರ್ಲೇ ಚಾರ್ಜ್ ಮಾಡಿದ್ರು ನಿಮ್ಗೆ ನಿಮ್ದು ಮನಿದು ಎಲೆಕ್ಟ್ರಿಸಿಟಿ ಬಿಲ್ 2 ಯೂನಿಟ್ ಅಂತೂ ತೊಗೊತೈತಿ. ಅದು ಫಾಸ್ಟ್ ಚಾರ್ಜರ್ಲೇ ಚಾರ್ಜ್ ಮಾಡಿರಿ, ನಾರ್ಮಲ್ ಚಾರ್ಜರ್ಲೇ ಚಾರ್ಜ್ ಮಾಡಿರಿ. ಮತ್ತು ಇದು 5 hours ತೊಗೊತೈತಿ ಫುಲ್ ಹಾಕಿ. ನೆಕ್ಸ್ಟ್ 0 to 80 ನಿಮಗೆ 4.5 hour ಒಳಗೆ ಕಂಪ್ಲೀಟ್ ಮಾಡಿಕೊಡ್ತೈತಿ. ಮತ್ತು ಇದು ಫಾಸ್ಟ್ ಚಾರ್ಜಿಂಗ್ನು ಸಪೋರ್ಟ್ ಮಾಡ್ತೈತಿ. ಬಟ್ ಇವರು ಎರಡು ಸೇಮ ಟೈಮಿಂಗ್ ಅಂತಂದ್ರೆ ಫಾಸ್ಟ್ ಚಾರ್ಜಿಂಗ್ ಚಾರ್ಜರ್ ತೊಗೊಂಡ್ರು ಏನು ಉಪಯೋಗ ಗೊತ್ತಿಲ್ಲ. ನೆಕ್ಸ್ಟ್ ಇದ್ರೊಳಗೆ ಲಿಥಿಯಮ್ ಅದೇನು ಬ್ಯಾಟ್ರಿ ಐತಲ್ಲ, ಅದು ಲಿಥಿಯಮ್ ಬ್ಯಾಟ್ರಿ ಐತಿ. ಅದು ನಿಮಗೆ IP68 ರೇಟಿಂಗ್ ಕೊಟ್ಟಿರ್ತಾರೆ. ಆಮೇಲೆ ಇದ್ರ ಚಾರ್ಜರ್ದು ಔಟ್ಪುಟ್ ನೋಡೋದಾದ್ರೆ ನಿಮಗೆ 500 ವ್ಯಾಟ್ ಐತದ ಚಾರ್ಜರ್ ಔಟ್ಪುಟ್. ನೆಕ್ಸ್ಟ್ ನಿಮಗೆ ಬ್ಯಾಟ್ರಿದು ವ್ಯಾರಂಟಿ ನೋಡೋದಾತಪ್ಪ ಅಂತಂದ್ರೆ 3 years ಕೊಟ್ಟಿರ್ತಾರೆ, ಇಲ್ಲ 50,000 ಕಿಲೋಮೀಟ್ರಿಗೆ ಕೊಟ್ಟಿರ್ತಾರೆ ನಿಮಗೆ ಬ್ಯಾಟ್ರಿ ವ್ಯಾರಂಟಿ. ಮೋಟ್ರ್ ವ್ಯಾರಂಟಿ ಆನ್ ಪೇಪರ್ ಒಳಗೆ ನೋಡೋದಾತಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ 3 ವರ್ಷ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದ್ರೊಳಗೆ ಟಯರ್ ಅದು ನೋಡೋದಾತಪ್ಪ ಅಂತಂದ್ರೆ ನೀವು ಟಯರ್ 90/90 ಅದಾವೆ. 2 ಫ್ರಂಟ್ ರೇರ್. ಅದು 12 inch ಅದಾವೆ ಫ್ರಂಟ್ ರೇರ್. ನೆಕ್ಸ್ಟ್ ಅವು ಏನು ಗಾಲಿ ನೋಡತ್ತಿರಲ್ಲ, ಅವು ಸ್ಟೀಲಿನ ಕೊಟ್ಟಾನ ಇದ್ರೊಳಗೆ. ಈಗಿನ ಒಳಗೆ ಏನು ಚೇಂಜಸ್ ಮಾಡ್ಯಾನ ಗೊತ್ತಿಲ್ಲ. ಬಟ್ ಇದು 2024 ಮಾಡಲ್ ಗಾಡಿ. ಅಕಸ್ಮಾತ್ ನನಗೆ ಏನಾರು 2025, 26 ಸಿಕ್ತಪ್ಪ ಅಂತಂದ್ರೆ ನಿಮ್ಗೆ
ತೋರಿಸ್ತೀನಂತ, ಆ ಗಾಡಿನೂ ತೋರ್ಸೋಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇದ್ರದ್ದು ಫ್ರಂಟ್ ಸಸ್ಪೆನ್ಷನ್ ಅದು ನೋಡ್ದಾತಪ್ಪ ಅಂದ್ರೆ ನೀವು ಟ್ವಿನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಾನ. ನೆಕ್ಸ್ಟ್ ಹಿಂದೆ ಡ್ಯುವೆಲ್ ಕೊಟ್ಟಾನ. ರೇರ್ ನೋಡ್ದಾತಂದ್ರೆ ನೀವು ಡ್ಯುವೆಲ್ ಕೊಟ್ಟಾನ. ಅವು ಡ್ಯುವೆಲ್ ಶಾಕ್ ಅಂತ ಬರ್ತೈತೆ, ಅದು ಅಬ್ಸಾರ್ಬರ್ ಅಲ್ಲ, ಡ್ಯುವೆಲ್ ಶಾಕ್ ಅಂತ ಬರ್ತೈತಿ, ಅದು ಐತಿ. ನೆಕ್ಸ್ಟ್ ಇದು ನೀವು ಗಾಡಿದು ಡೈಮೆನ್ಷನ್ ಅದು ನೋಡೋದಪ್ಪ ಅಂತಂದ್ರೆ ಗಾಡಿದು ವೇಟ್ ಬಂದುಬಿಟ್ಟು 105 kg ಐತಿ. ಕರ್ವ್ ವೇಟ್ ಅದು ಗಾಡಿದು, ಅಂದ್ರೆ ಡಿಕ್ಕಿ ಒಳಗೆ ಏನೋ ಸಾಮಾನು ಇಡ್ಲಾರ್ದನ ಗಾಡಿದು ಕರ್ವ್ ವೇಟ್ 105 kg ಐತಿ. ಆಮ್ಯಾಗ ನೀವು ನೋಡೋದತ್ತಪ್ಪ ಅಂದ್ರೆ ಸೀಟ್ ಹೈಟ್ ನಿಮ್ಗೆ 771 mm ಸೀಟ್ ಹೈಟ್ ಐತಿ. ನೆಕ್ಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ನಿಮ್ಗೆ 160 ಸಿಗ್ತೈತಿ. ಬಟ್ ಇದು ಎಲ್ಲ ಕಡೆನೂ ಟಚ್ ಆಕೈತಿ ವಿತ್ ಡಬಲ್ ಸ್ಟ್ಯಾಂಡ್, ಸೆಂಟ್ರ್ ಸ್ಟ್ಯಾಂಡ್. ಇದಕ್ಕೆ ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ, ನೀವಾಗ ಹಾಕ್ಸೋಬೇಕು. ಬಟ್ ಅದು ಆಕ್ಸೆಸರಿ ಆಗಿ ಸಿಗ್ತೈತೆ ನಿಮಗೆ. ಇಲ್ಲಿ ಕ್ರ್ಯಾಶ್ ಗಾರ್ಡ್ ಆಗಿರ್ಬೋದು ಎಲ್ಲ ನಿಮಗೆ ಆಕ್ಸೆಸರಿ ಆಗಿ ಅದಕ್ಕೂ ರೊಕ್ಕ ಖರ್ಚು ಮಾಡ್ಬೇಕಾಕೈತಿ, ಕಂಪ್ನಿಯವ್ರು ಖರ್ಚು ಮಾಡಿಸ್ತಾರೆ. ನೆಕ್ಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ 160 mm ಐತಿ. ನೆಕ್ಸ್ಟ್ ಇದ್ರದ್ದು ಬೂಟ್ ಸ್ಪೇಸ್ ನೋಡೋದಾದ್ರೆ ನೀವು 34 ಲೀಟ್ರ್ ಬೂಟ್ ಸ್ಪೇಸ್ ಐತಿ ಇದ್ರೊಳಗೆ. ಅಂದ್ರೆ ಸ್ಟೋರೇಜ್ ನೋಡ್ದಾತಪ್ಪ ಅಂದ್ರೆ ನೀವು 34 ಲೀಟ್ರ್ ಐತಿ. ನೋಡೋದು ಈ ಗಾಡಿ ಕವರ್ ಅದು ಇಟ್ಟಿವಿ. ನಿಮಗೆ ಇದ್ರೊಳಗೆ ಒಂದು ಫಸ್ಟ್ ಏಡ್ ಕಿಟ್, ನೆಕ್ಸ್ಟ್ ಟೂಲ್ ಬಾಕ್ಸ್ ಕೊಟ್ರೆ, ಟೂಲ್ ಬಾಕ್ಸ್ ಒಳಗೆ ಒಂದು ಎಲಂಕಿ ಪಾನ ಐತಿ. ನೆಕ್ಸ್ಟ್ ಒಂದು ಟೂಲ್ ಪಾನ ಐತಿ ಒಂದು. ಇಷ್ಟ ಕೊಟ್ಟಾನ, ಮತ್ತೇನಿಲ್ಲ. ಗಾಡಿ ಕವರ್ ಒಂದು ಕೊಟ್ಟಾನ, ಇಷ್ಟ ಐತಿ ಇದು ಗಾಡಿದು ಓವರಾಲ್ ಪರ್ಫಾರ್ಮೆನ್ಸು, ಬ್ಯಾಟ್ರಿ ಗಿಡ್ರಿ ಎಲ್ಲ ನೋಡಿದ್ರಿ. ಈಗ ನಾವು ಇದ್ರೊಳಗೆ ಗಾಡಿ ತೊಗೊಂಡಿದ್ದ ಚೇಂಜ್ ಮಾಡಿಸಿದ್ದಂದ್ರೆ ಒಂದು ಹಿಂದಿನ ಗಾಲಿ ಒಂದು ಚೇಂಜ್ ಮಾಡಿಸಿವಿ. ಅದು ಗಾಡಿ ಈಗ 16,949, ಅಂದ್ರೆ 17,000 ಹಿಡೀರಿ ನೀವು. ಸ್ಟಾಕ್ ಟೈರ್ ಫ್ರಂಟ್ ರೇರ್ ಅಷ್ಟೇ ನಾವು ಚೇಂಜ್ ಮಾಡಿಸಿವಿ, ನೋಡ್ತಿರ್ಬೋದು. ನೆಕ್ಸ್ಟ್ ನಮಗೆ ಪ್ರಾಬ್ಲಮ್ ಹೇಳ್ತೀನಂತ. ಈಗ ಪೋರ್ಟ್ ನೋಡ್ತಿರ್ಬೋದು, ಇಲ್ಲೇ ಐತಿ. ಇದು ನಿಮಗೆ ಬೈ ಡಿಫಾಲ್ಟ್ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಇದಕ್ಕಂತೇನು ಸಪ್ರೇಟಲ್ಲಿ ಕೀನೂ ಇಲ್ಲ, ಬಟನೂ ಇಲ್ಲ, ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಇಲ್ಲಿ ನೀವು ಆರಾಮ್ ಚಾರ್ಜ್ ಇಟ್ಕೋಬೋದು. ಆಫೀಸ್ ಮನಿ ನಿಮ್ದೇನೈತಿ, ನಿಮ್ಗೆ ಎಲ್ಲಿ ಅವೈಲೇಬಲ್ ಐತಿ ನಿಮ್ಗೆ ಚಾರ್ಜಿಂಗ್ ಇಟ್ಕೊಳಕ್ಕೆ ಅಲ್ಲಿ ಇಟ್ಕೋಬೋದು. ನೆಕ್ಸ್ಟ್ ಗಾಡಿ ಅಂತೂ ಐತಿ, ಚಲೋ ಐತಿ. ಯಾವ ಗಾಡಿನೂ ಪರ್ಫೆಕ್ಟ್ ಅಲ್ಲ, ಯಾವ ಗಾಡಿನೂ ಚಲೋ ಅಲ್ಲ. ಎಲ್ಲ ಗಾಡಿ ಒಳಗೆ ಏನಾರ ಒಂದು ಪ್ರಾಬ್ಲಮ್ ಇದ್ದೇ ಇರ್ತೈತಿ. ಅದನ್ನು ನಾವು ಸಂಭಾಳಿಸ್ಕೊಂಡು ನಾವು ಹೋಗ್ಬೇಕಾಕೈತಿ. ಪರ್ಫಾರ್ಮೆನ್ಸ್ ಅದೆಲ್ಲ ನೋಡಿದ್ರಿ. ನೆಕ್ಸ್ಟ್ ನೀವು ಡಿಸ್ಪ್ಲೇಗೆ ನೋಡೋದಾದ್ರೆ ಭಾಳ ಸಿಂಪಲ್ ಕೊಟ್ಟಾನ. ಅಷ್ಟು ನಾ ಓಲಾ S1 Pro ಬೇಕಾದ್ರೆ ಇಲ್ಲಿ ನನ್ನ ಚಾನಲ್ ಚೆಕ್ ಮಾಡಿರಿ, S1 Pro ಒಂದು ಐತಿ ವಿಡಿಯೋ. ಅದ್ರ ಡಿಸ್ಪ್ಲೇ ತಾಟ್ ಆಗೈತಪ್ಪ, ಇಷ್ಟು ದೊಡ್ಡದು. ಬಟ್ ಇದು ಸಿಂಪಲ್. ಇದು ಫಸ್ಟ್ ಆಫ್ ಆಲ್ ಇದು ಓಲಾ ಕೀ ಇದೆ. ಈಗೆಲ್ಲ ಬರುವಂಥ ಗಾಡಿಗಳಿಗೆ ನೋಡ್ತಿರ್ಬೋದು ನೀವು ಹೆಂಗೆ ಕೊಟ್ರೆ. ನನಗೆ ಇದು GT 650 ಆಗಿರ್ಬೋದು, KTM ಆಗಿರ್ಬೋದು, ಪಲ್ಸರ್ ಆಗಿರ್ಬೋದು, NS ಒಳಗೆ ಎಲ್ಲ ಸೇಮ್ ಕೀ ಡಿಸೈನ್. ಬಟ್ ಅದ್ರೊಳಗೆ ಏನು ಅವ್ರು ಲಾಕಿಂಗ್ ಸಿಸ್ಟಮ್ ಐತೆ ಅದು ಚೇಂಜ್ ಮಾಡಿರ್ತಾರೆ. ಇದ್ರೊಳಗೆ ಇಲ್ಲಿ ಓಲಾ ಅಂತ ಕೊಟ್ಟಾನೆ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಇದು ಡಿಸ್ಪ್ಲೇ ನೋಡೋದಾತಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಸಿಗೋದೈತಿ 4.3 ಇಂಚಿಂದ LCD ಡಿಸ್ಪ್ಲೇ ಇದೆ. ಇದ್ರೊಳಗೆ ನಿಮಗೆ ಮಿನಿಮಮ್ ನಿಮಗೆ ಏನೇನು ಬೇಕು ಅಂದ್ರೆ ಡೈಲಿ ಒಬ್ಬ ಗಾಡಿ ನಾರ್ಮಲಾಗಿ ಯೂಸ್ ಮಾಡ್ತಾನಪ್ಪ ಅಂತಂದ್ರೆ ಏನೇನು ಬೇಕೋ ಅದೆಲ್ಲ ಸಿಗ್ತೈತೆ ನಿಮಗೆ. ಆಮೇಲೆ ಫಸ್ಟ್ ಆಫ್ ಆಲ್ ಚಾವಿ ಬಂದ್ ಮಾಡೋಣಂತ. ಇಲ್ಲಿ ಐತಿ ಇದು ರಿವರ್ಸ್ ಬಟನ್. ಈ ಗಾಡಿ ಒಳಗೆ ರಿವರ್ಸ್ ಐತಿ. ನೆಕ್ಸ್ಟ್ ಕ್ರೂಸ್ ಐತಿ. ಕ್ರೂಸ್ ಯಾವ ಇದ್ರೊಳಗೆ ಮೋಡ್ಸ್ ಅದಾವೆ, ಯಾವ ಮೋಡ್ ಯಾವಾಗ ಕ್ರೂಸ್ ಆನ್ ಮಾಡ್ಬೋದು ಅಂದ್ರೆ ಅದು ಅಪ್ಲೈ ಆಕೈತೆ ಎಲ್ಲ ಹೇಳ್ತೀನಂತ. ಇದು ರಿವರ್ಸ್, ಇದು ನೆಕ್ಸ್ಟ್ ಇಲ್ಲಿ ಕ್ರೂಸ್ ಐತಿ. ಇದು ಪವರ್ ಶಿಫ್ಟ್ ಮಾಡೋದು. ಇದು ನೆಕ್ಸ್ಟ್ ಇದು ಪಾರ್ಕಿಂಗ್ ಮತ್ತು ಪವರ್ ಮುಡಿ ಹಾಕೋದು, ಅಂದ್ರೆ ಸೆಲ್ಫ್ ಇದ್ದಂಗೆ ಇದು. ನೆಕ್ಸ್ಟ್ ಈ ಕಡೆ ಹಾರ್ನ್ ಐತಿ, ಇಂಡಿಕೇಟ್ರ್. ಇದು ಲೋ ಬೀಮ್, ಇದು ಹೈ ಬೀಮ್. ಇಷ್ಟು ಸಿಂಪಲ್, ಮತ್ತೇನಿಲ್ಲ. ಇಲ್ಲಿ ಎಷ್ಟು ಸಿಂಪಲ್ ಐತಿ ಒಳಗೂ ಅಷ್ಟೇ ಸಿಂಪಲ್ ಕೊಟ್ಬಿಟ್ಟಾನ. ಆನ್ ಮಾಡಿದ ಕೂಡ ಅಲ್ಲಿ ಬೀಪ್ ಆಕೈತಿ. ನೆಕ್ಸ್ಟ್ ಆ ಗಾಡಿ ಒಳಗೆ ಏನಿತ್ತು, ಒಂದು ಪಾಸ್ವರ್ಡ್ ಅಂದ್ರೆ S1 Pro ಕಂಪೇರ್ ಮಾಡೋದಾತಂದ್ರೆ ಒಂದು ನೀವು ಪಾಸ್ವರ್ಡ್ ಹಾಕ್ಬೇಕು. ಇಲ್ಲಪ್ಪ ಅಂತಂದ್ರೆ ಮೊಬೈಲ್ ಒಳಗೆ ಆ್ಯಪ್ ಇರ್ತೈತಿ, ಆ್ಯಪ್ ಕನೆಕ್ಟ್ ಮಾಡಿ ನೀವು ಅಲ್ಲೇ ಲಾಕಿಂಗ್ ಸಿಸ್ಟಮ್ ಇರೈತಿ, ಅದನ್ನು ಮಾಡ್ಕೋಬೋದು. ಬಟ್ ಇಲ್ಲಿ ನೀವು ಕೀ ಆನ್ ಮಾಡಿದ್ಕೊಳ್ಳೆ ಈ ಥರ ಬರ್ತೈತಿ. ನೆಕ್ಸ್ಟ್ ನೀವು ಪಾರ್ಕ್ ಡೌನ್ ತೋರಿಸೋದೈತಿ, ನೋಡ್ತಿರ್ಬೋದು. ಈಗ ನೀವು ಗಾಡಿ ಮೂವ್ ಮಾಡೋಕಪ್ಪ ಅಂತಂದ್ರೆ ಬ್ರೇಕ್ ಹಿಡಿದು ಇದು ಸ್ಟಾರ್ಟರ್ ಅಂತ ತಿಳ್ಕೊರಿ. ಒತ್ತಿದ್ರಪ್ಪ ಅಂತಂದ್ರೆ
ನಾರ್ಮಲ್ ಬಂತಂದ್ರೆ ನಾರ್ಮಲ್ ಮೂಡ್ ಒಳಗೆ ಐತಿ. ಈಗ ನೆಕ್ಸ್ಟ್ ನೀವು ಲೆಫ್ಟ್ ಸೈಡಿಗೆ ಪ್ರೆಸ್ ಮಾಡಿದ್ರಪ್ಪ ಅಂತಂದ್ರೆ ಎಕೋ ಒಳಗೆ ಶಿಫ್ಟ್ ಆಕೈತಿ. ಅದು ರೈಟ್ ಒಳಗೆ ಶಿಫ್ಟ್ ಮಾಡಿ ನಾರ್ಮಲ್ ಬರೈತಿ. ಇನ್ನೊಂದು ಸಲ ಶಿಫ್ಟ್ ಮಾಡಿ ಸ್ಪೋರ್ಟ್ ಮೂಡ್ ಒಳಗೆ ಹಾಕೈತಿ. ಸ್ಪೋರ್ಟ್ ಮೂಡ್ ಒಳಗೆ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಪವರ್ ಗಾಡಿದು ಏನೈತಿಲ್ಲ 7 ಕಿಲೋವ್ಯಾಟ್ ಅದು ಮ್ಯಾಕ್ಸಿಮಮ್ ನಿಮಗೆ ಸಿಗ್ತೈತೆ ಅದು ಪವರ್. ನೆಕ್ಸ್ಟ್ ನಾವು ನಾರ್ಮಲ್ ಎಕೋ ಒಳಗೆ ಹಾಕಿದಪ್ಪ ನಿಮಗೆ ಅದೇನು 108 ಹೇಳಿಲ್ಲ, ಅದು 108 ಬರಲ್ಲ ನಿಮಗೆ. ಆಲ್ಮೋಸ್ಟ್ 105 ತಳಗ ಕೊಡೋದೈತಿ ಎಕೋ ಒಳಗೆ ಹೊಡೆದ್ರಪ್ಪ ಅಂದ್ರೆ ಅಷ್ಟೇ. ಟೋಟಲ್ ಇದು ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೇ km/h ನಿಮಗೆ ತೋರಿಸ್ತೈತಿ. ನೆಕ್ಸ್ಟ್ ಇಲ್ಲೇ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸ್ತೈತಿ. ಮತ್ತು ಇದು ರೇಂಜ್ ನೀವು ಹೆಂಗೆ ಪವರ್ ಮೂಡ್ ಶಿಫ್ಟ್ ಮಾಡ್ತೀರಿ ಹಂಗೆ ರೇಂಜ್ ಕಡಿಮೆ ಹಾಕೋದು ಬರ್ತೈತಿ. ಬಟ್ ಬ್ಯಾಟ್ರಿ ಪರ್ಸೆಂಟೇಜ್ ಅಷ್ಟೇ ಹೇಳ್ತೈತಿ. ನೋಡ್ತಿರ್ಬೋದು ಎಕೋ ಒಳಗೆ ನೀವು ಈಗ ರೇಂಜ್ 64 ಹೋಗ್ಬೋದು, ಹಂಗೆ ಚೇಂಜ್ ಆಕೈತೆ ನೋಡ್ರಿ. ಈಗ ನೆಕ್ಸ್ಟ್ 51 ಬಂತು ನಾರ್ಮಲ್. ಸ್ಪೋರ್ಟ್ ಮೂಡ್ ಒಳಗೆ 45 ಹಿಂಗೆ ಬರ್ತೈತಿ. ನೆಕ್ಸ್ಟ್ ಇದು ಟೋಟಲ್ ಓಡೋ ಐತಿ. ಇದು ಎಷ್ಟು ಕಿಲೋಮೀಟ್ರ್ ಟೋಟಲ್ ಕಿಲೋಮೀಟ್ರ್ ಅಷ್ಟು ಹೊಡೈತಿ. ನೆಕ್ಸ್ಟ್ ಟ್ರಿಪ್ ಹೆಂಗಪ್ಪ ಅಂತಂದ್ರೆ ಈಗ ಎಲ್ಲರೂ ಇಲ್ಲೇ ಬಂದು 1 ಕಿಲೋಮೀಟ್ರ್ ಬಂದ್ರೆ ತಿಳ್ಕೊರಿ. ವಾಪಸ್ ನಿಂದ್ರಿಸಿದ್ರಪ್ಪ ಅಂತಂದ್ರೆ ವಾಪಸ್ ಸ್ಟಾರ್ಟ್ ಮಾಡಿದಾಗ ನಿಂದ್ರಿಸಿ ಈ ಟ್ರಿಪ್ 0 ಆಕೈತಿ. ಅದೊಂದು ಕೊಡಕ್ಕೆ ಹೋಗ್ಬಾರ್ದಾಗಿತ್ತು. ಅದು ಸಪ್ರೇಟಾಗಿ ಕೊಡಬೇಕು ಅಂತ ಅನಿಸ್ತಿತ್ತು ನನಗೆ. ಅನಿಸೋದಲ್ಲ, ಕೊಡಬೇಕಾಗಿತ್ತು. ನೆಕ್ಸ್ಟ್ ಇಲ್ಲಿ ಮ್ಯಾಗ ರೈಟ್ ಸೈಡ್ ನೋಡ್ತಿರ್ಬೋದು, ಮ್ಯಾಗ ಟೈಮಿಂಗ್ ಕೊಟ್ಟಾನ. ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ಆ ಟೈಮಿಂಗ್ ಹೆಂಗೆ ಸೆಟ್ ಮಾಡೋದು ಅಂತಂದು. ಇಲ್ಲಿ ಯಾವ ಎಕ್ಸ್ಟ್ರಾ ಬಟನ್ ಕೊಟ್ಟಿಲ್ಲ. ಇದಕ್ಕೆ ನಾವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೋ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಸೈಡ್ ಸ್ಟ್ಯಾಂಡ್ ಅದು ಗೊತ್ತೈತಿ, ಅಂದ್ರೆ ಅಲರ್ಟ್ ತೋರಿಸ್ತೈತಿ ಗ್ರೀನ್ ಒಳಗೆ. ಇಷ್ಟೆಲ್ಲ ಫ್ಯಾಮ್ಲಿ ಒಂದು ಲಪಡ ಆಗ್ಬಿಡುತ್ತೆ. ಇಷ್ಟೋತನ ಏನು ಮಾತಾಡಿದ್ದೆ ನಾನು, ಏನೂ ರೆಕಾರ್ಡ್ ಆಗಿಲ್ಲ ಚಂದಾಗೆ. ಇದು ಒಂದು ನೋಡಿರಿ ಗಾಡಿ ಒಳಗೆ. ಈಗ ಇನ್ನೊಂದು ಸಲ ರಿಪೀಟ್ ಹೊಡಿಬೇಕೀಗ. ನಾ ಏನು ಹೇಳತ್ತಿದ್ದೆ, ಗಾಡಿದು ಫಸ್ಟ್ನಾಗ ಸಸ್ಪೆನ್ಷನ್ ಹೇಳತ್ತಿದ್ದೆ ನಾನು. ಗಾಡಿದು ಸಸ್ಪೆನ್ಷನ್ ಫಸ್ಟಿಗೆ ಸ್ಮೂತ್ ಇತ್ತು, ನೆಕ್ಸ್ಟ್ ಲೆವೆಲ್ ಇತ್ತು. ಬಟ್ ಈ ಗಾಡಿ ಮ್ಯಾಗ ನೀವು ಡಬಲ್ಸ್ ಹಾಕೊಂಡು ಹೊಂಟ್ರಪ್ಪ ಅಂತ ಸಸ್ಪೆನ್ಷನ್ ನಿಮ್ಗೆ ವೆರಿ ಸ್ಮೂತ್ ಬರ್ತೈತಿ. ರೈಡ್ ಕ್ವಾಲಿಟಿನೂ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಕೊಡ್ತೈತಿ. ಹಾಗೆ ನೀವು ಡಬಲ್ಸ್ ಹಾಕೊಂಡು ಹೊಂಟ್ರಪ್ಪ ಅಂತಂದ್ರೆ ನಿಮ್ಗೆ ಸೆಂಟ್ರ್ ಸ್ಟ್ಯಾಂಡ್ ಇತ್ತಪ್ಪ ಅಂತಂದ್ರೆ ಟಚ್ ಆಕೈತಿ. ಆಮ್ಯಾಗ ಭಾಳ ಆದ್ರೆ ಇಷ್ಟು ಕಡಿಮೆ ಇರತ್ತೆ ನೋಡಿರಿ. ಸೆಂಟ್ರ್ ಸ್ಟ್ಯಾಂಡ್ ತೆಗೆದ್ರಪ್ಪ ಅಂತಂದ್ರೆ ನಿಮ್ಮ ಬಾಡಿಗೆ ಇದಕ್ಕೆ ರೋಡ್ ಬ್ರೇಕಿಗೆ ಇಷ್ಟು ಕಡಿಮೆ ಇರತ್ತೆ ಯಾವಾಗ ಡಬಲ್ಸ್ ಇದ್ದಾಗ. ಸಸ್ಪೆನ್ಷನ್ ಬಗ್ಗೆ ಆಯ್ತು. ಮತ್ತು ಪ್ರಾಬ್ಲಮ್ಸ್ ಬಗ್ಗೆ ಹೇಳೋದಾತಪ್ಪ ಅಂತಂದ್ರೆ ನಿಮ್ಗೆ ಫಸ್ಟ್ ಬಂದಿದ್ದು ನಮಗೆ ರೇಂಜ್ ಹೆಂಗಪ್ಪ ಅಂತಂದ್ರೆ ಬ್ಯಾಟ್ರಿದು ಏನೈತಲ್ಲ, ಅಂದ್ರೆ ಬ್ಯಾಟ್ರಿ ಈಗ ಬಿಲೋ 60-50 ಇತ್ತಪ್ಪ ಅಂತಂದ್ರೆ ನಿಮಗೆ 60-50 ಇತ್ತಪ್ಪ ಅಂತಂದ್ರೆ ರೇಂಜ್ ಸಡನ್ನಾಗಿ ಸ್ವಲ್ಪ 1 ಕಿಲೋಮೀಟ್ರ್ ಹೋದ್ಯಪ್ಪ ಅಂತಂದ್ರೆ ಭಾಳ ಡ್ರಾಪ್ ಬರೋದು ಅಂಥ ಪ್ರಾಬ್ಲಮ್ ನಾವು ನೋಡೀವಿ. ಬಟ್ 50-60ಕ್ಕಿಂತ ಮ್ಯಾಗ ಇದ್ರಪ್ಪ ಅಂತಂದ್ರೆ ಓಕೆ, ನೆಕ್ಸ್ಟ್ ಬರೋಬ್ಬರ ರೇಂಜ್ ತೋರಿಸೈತಿ. ಈಗ ನಾನು ನಾರ್ಮಲ್ ಒಳಗೆ ಓಡಿಸಾತೀನಿ, ಎಕೋ ಒಳಗೆ ಶಿಫ್ಟ್ ಹಾಕೀನಿ. ಈಗ ಅದೊಂದು ಪ್ರಾಬ್ಲಮ್ ಐತಿ ನಾವು ಫೇಸ್ ಮಾಡಿದ್ದೆ. ಅದನ್ನು ಚೆಕ್ ಮಾಡಿಸ್ಬೇಕು. ಬಟ್ ಇರೋದು ಹಂಗಾಯ್ತು ಏನು ಗೊತ್ತಿಲ್ಲ ನಮಗೆ. ಅದೊಂದು ಚೆಕ್ ಮಾಡಿಸ್ಬೇಕು. ಬಿಲೋ ಈಗ 60-50 ಪಕ್ಕ ಬಂದ ಬರತೈತಿ. ಒಂದು ಸಲ ಯಾಕಪ್ಪ ಅಂತಂದ್ರೆ ಒಂದು ಸಲ ಇತ್ತಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ಟೈಮ್ ಫುಲ್ ಚಾರ್ಜ್ ಮಾಡಿ ಚೆಕ್ ಮಾಡಿದರೆ ಇರೋಂಗಿಲ್ಲ. ಅದು ಒಂದೊಂದು ಸಲ ಅಂದ್ರೆ ಅದೊಂದು ಗ್ಲಿಚ್ ಇರ್ತೈತೆ ಒಮ್ಮೊಮ್ಮೆ. ಬಟ್ ನಾವು ಇದು 2-3 ಸಲ ನಮ್ಗೆ ಫೀಲ್ ಆಗೈತೆ ಅದು. ನೆಕ್ಸ್ಟ್ ಈ ಗಾಡಿ ಇದೆ ಟರ್ನಿಂಗ್ ರೇಡಿಯಸ್ ಭಾಳ ಕೆಟ್ಟ ಹೊಲಸೈತಿ. ನೀವು ಎಲ್ಲರೂ ಸಡನ್ನಾಗಿ ಹಿಂಗೆ ಪಟ್ನ ಹಿಂಗೆ ನಿಂದ್ರಿಸಿ ಹಿಂಗೆ ಟರ್ನ್ ತೊಗೋತಾರಪ್ಪ ಅಂತಂದ್ರೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದು ಬಜಾರ್ ಒಳಗಪ್ಪ ಅಂತಂದ್ರೆ ಆಗೋದೇ ಇಲ್ಲ. ಮತ್ತು ಇನ್ನೊಂದು ಪ್ರಾಬ್ಲಮ್ನ ಹೇಳೋದಾತಪ್ಪ ಅಂತಂದ್ರೆ ಈ ಗಾಡಿದೆ ಕೀ ಒಂದೊಂದು ಸಲ ಕೀ ಆನ್ ಮಾಡಿದರೆ ಡಿಸ್ಪ್ಲೇ ಆನ್ ಆಗೋಲ್ಲ, ಸಾಧ್ಯನೇ ಇಲ್ಲ, ಆನ್ ಆಗೋದಿಲ್ಲ ಅದು ಒಮ್ಮೊಮ್ಮೆ. ಅದು ಏನಾರ ಅರ್ಜೆಂಟ್ ಒಳಗೆ ಇದ್ದಪ್ಪ ಅಂತಂದ್ರೆ ಗಾಡಿ ಒದ್ದ ಹೊಕ್ಕನ ಪಕ್ಕ ಮತ್ತು ಅಂತಾರೆ. ನಾವು ಫ್ರೆಂಡ್ ಅರ್ಜೆಂಟ್ ಇದ್ದಾಗ ಆಗೈತೆ ಒಮ್ಮೆ. ಮನ್ಯಾಗಲಿಂತ್ರ ಕಾಲ್ ಬಂತು ಪಟ್ನಪ್ಪ ಅಂತಂದ್ರೆ
ಹೊಂಟಾನ, ನಮ್ಮ ಮನೆ ಮುಂದೆ ನಿಂತಾನ, ನನಗೆ ಬಿಟ್ಟ ಚಾವಿ ಆನ್ ಮಾಡ್ತಾನೆ, ಡಿಸ್ಪ್ಲೇನ ಆಗತ್ತಿಲ್ಲ. ಅವನಿಗೆ ಅವತ್ತು ಬಂದಿದ್ದು ಸಿಟ್ಟು ನೋಡಿದ್ರೆ ಎಲ್ಲೇ ಗಾಡಿ ವಾದು ಹಾಕೋಣಂತ ಮಾಡಿದ್ದೆ ನಾನು ಅಲ್ಲೇ ಬಿಟ್ಟು. ಹಂಗಾಕೈತಿ. ಮತ್ತು ನಾವು 2-3 ಟೈಮ್ಸ್ ಬಂದ್ ಮಾಡಿ ಚಾಲು ಮಾಡಿದ್ಕೊಳ್ಳಿ ಇಟ್ ವಿಲ್ ಆನ್ ಆತವಾಗ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇತ್ತು. ಬಟ್ ಎಲ್ಲರೂ ಈಗಿಂದ ಇದ್ರದ್ದು ಪ್ರಾಬ್ಲಮ್ಸ್ ಡೌನ್ಫಾಲ್ ನೋಡ್ದಾದ್ರೆ ಕಂಪ್ನಿ ಭಾಳ ಡೌನ್ಫಾಲ್ ನೋಡ್ದೆ. ಪ್ರಾಬ್ಲಮ್ಸ್ ಏನೈತಿ, ಕಸ್ಟಮರ್ದು ನೀವು ಏನೈತಲ್ಲ ಪ್ರಾಬ್ಲಮ್ಸ್ ಅದನ್ನು ಕೇಳಿ ನೀವು ಅದನ್ನ ಪರ್ಫೆಕ್ಟ್ ಮಾಡೋಕೆ ನೋಡ್ಬೇಕು. ಅದು ಬಿಟ್ಟು ಕಸ್ಟಮರಿಗೆ ವಾಪಸ್ ಉತ್ತರ ಕೊಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಅಂತಂದ್ರೆ ಹಿಂಗೆ ಆಕೈತಿ. ಇದೇನು ಡೌನ್ಫಾಲ್ ಮಾಡೈತಲ್ಲ ಹಂಗೆ ಆಕೈತಿ. ಎಲ್ಲರೂ ಈಗ ಓಲಾಕ್ ಬಿಟ್ಟು ಏತರ್ಗೆ ಶಿಫ್ಟ್ ಆಗ್ತಾರೆ. ಏತರ್ಗೆ ಶಿಫ್ಟ್ ಆದ್ಬಿಟ್ರೆ ಅಂಕಲ್ ಶಿಫ್ಟ್ ಆಗ್ತಾರೆ. ನೆಕ್ಸ್ಟ್ ನಾ ಇಷ್ಟು ಎಕೋ ಮೋಡ ತೋರ್ಸಾತೀನಿ ನಿಮಗಿನ್ನ ರಿವರ್ಸ್ ಮತ್ತು ಕ್ರೂಸ್ ಆಗಿ ತೋರಿಸ್ಬೇಕು. ನೀವು ಅಬ್ಸರ್ವ್ ಮಾಡಿದಂಗೆ ಇದು ಎಕೋ ಮೋಡ್ ಒಳಗೆ 43 ಲಾಸ್ಟ್ ಲಿಮಿಟ್ 43. ನೆಕ್ಸ್ಟ್ ಇಲ್ಲೇ ಟರ್ನ್ ತೊಗೊಳ್ಳೋಣಂತ ವಾಪಸ್. ಭಾಳ ಸ್ವಲ್ಪ ಕಂಟ್ರೋಲ್ ಇರ್ಬೇಕು, ಕಂಟ್ರೋಲ್. ನೆಕ್ಸ್ಟ್ ನೀವು ಎಕೋ ಒಳಗೆ ಪಿನ್ ಮಾಡಿದ್ರಪ್ಪ ಅಂತಂದ್ರೆ ಥ್ರೋಟಲ್ ವೀಲ್ ಸ್ಪಿನ್ ಬರೋಂಗಿಲ್ಲ. ಎಕೋ ಒಳಗೆ ಹಾಕಿ ನಿಂದ್ರಿಸ್ಬೇಕು. ಸಾರಿ, ಫಸ್ಟ್ ಎಕೋ ಒಳಗೆ ತೋರಿಸ್ತೀನಿ ನಿಮಗೆ ಪವರ್ ಎಷ್ಟೈತೆ ಅಂತಂದು. ನಿಮಗೆ ಪವರ್ ಲ್ಯಾಗ್ ಬರ್ತೈತಿ, ಬಟ್ ರೇಂಜ್ ಎಫಿಷಿಯನ್ಸಿ ಜಾಸ್ತಿಯೇ ಬರತ್ತೆ ಇದು ಎಕೋ ಒಳಗೆ. ನೆಕ್ಸ್ಟ್ ನೀವು ಅಲ್ಲಿ ಮುಂದೆ ಹೋಗಿ ಬರೀ ಮುಂದೆ ಖಾಲಿ ಐತಿ ಇಲ್ಲಿ ಬೇಡ. ಎಕೋ ಒಳಗೆ 43 ನೀವು ಆರಾಮ್ ಕ್ರೂಸ್ ಮಾಡ್ಬೋದು. ಕ್ರೂಸ್ ಬಟನ್ ಐತಿ, ನಿಮಗೆ ಹಾಕಿ ತೋರಿಸ್ತೀನಿ. ರೋಡ್ ಬ್ರೇಕ್ ಹೋಲಿದೆ. ಇಲ್ಲಿಂತ ನೋಡ್ರಿ. ಆಮ್ಯಾಗ ನೀವು ಕಡೆ ಜಾಗ ಐತನ, ಓಕೆ ಈ ಕಡೆ ಹೋಗೋಣ. ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಬೇಕು. ಎದಕ್ಕಪ್ಪ ಅಂತಂದ್ರೆ ಇದು ಕ್ರೂಸ್ ಅಪ್ಲೈ ಆಗೋದು ನಿಮ್ಗೆ ಎಕೋ ಮೋಡ್ ಒಳಗೆ 20 ಮ್ಯಾಗ 20 ಬಂತು ನೋಡ್ರಿ. ಇಲ್ಲಿ ತೋರ್ಸತಿ ನಿಮ್ಗೆ ಕ್ರೂಸ್ ಆನ್ ಅಂತಂದು ತೋರಿಸತಿ, ನೋಡ್ತಿರ್ಬೋದು ನೀವು ಆರಾಮ್. ನೀವು 43ಗೆ ಆಮ್ಯಾಗ ಕ್ರೂಸ್ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನೀವು ವಾಪಸ್ ಕ್ರೂಸ್ ಬಂದ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕ್ರೂಸ್ ಬಟನ್ ಒತ್ತು ಅವಶ್ಯಕತೆ ಇಲ್ಲ. ಒಂದು ಬ್ರೇಕ್ ಟ್ಯಾಪ್ ಮಾಡಿದ್ರಲ್ಲ, ಥ್ರಾಟಲ್ ಟ್ವಿಸ್ಟ್ ಮಾಡಿದ್ರೆ ತಾನೇ ಬರ್ತೈತಿ, ವೀಲ್ ಸ್ಪಿನ್ ಆಗಲ್ಲ ಎಕೋ ಒಳಗೆ. ನೆಕ್ಸ್ಟ್ ನೀವು ಫುಲ್ 43ಗೆ ಇಡ್ಬೋದು ನೀವು ಕ್ರೂಸ್. ನೋಡ್ತಿರ್ಬೋದು ಕ್ರೂಸ್ ಕುಂದು ಕೈ ಬಿಟ್ಟಿನಿ 42 ಒಳಗೆ ಹೊಂಟೈತಿ. ಆಮೇಲೆ ಬ್ರೇಕ್ ಟ್ಯಾಪ್ ಮಾಡ್ತೀನಿ ನಾ ಹಿಂದಿಂದ, ಕ್ರೂಸ್ ಆಫ್ ಅಂತ ಬಂತು. ಈಗ ನೆಕ್ಸ್ಟ್ ನಾರ್ಮಲ್ ಒಳಗೆ ತೊಗೊಳೋಣಂತ. ನಾರ್ಮಲ್ ಒಳಗೆ ನಾವು ಚೆಕ್ ಮಾಡಿಲ್ಲ ಎಷ್ಟು ಆಕೈತಿ. ಇದು ಸೆಕ್ಟರ್ 104 ಅಂತ ನೋಡ್ರಪ್ಪ. ಇದು ಹೊಸದೆಲ್ಲ ಇದು. ಐ ಥಿಂಕ್ ಯೂನಿಟ್ 3 ಇಲ್ಲ ಯೂನಿಟ್ 4 ಅನ್ಕೋತೀನಿ ನಾನು. ನೆಕ್ಸ್ಟ್ ಈಗ ಹಿಂದಿನ ಗಾಲಿ ಹೊಸದೈತಿ. ನಾರ್ಮಲ್ ಮೋಡ್ ಒಳಗೆ ನೋಡ್ತಿರ್ಬೋದು ನೀವು. ಮತ್ತು ರೇಂಜ್ ಡ್ರಾಪ್ ಆಕೈತಿ. ಎಷ್ಟು ಆಕೈತಿ ಒಂದಂತ ನಾರ್ಮಲ್ದಾಗ. ಲಾಸ್ಟ್ ಕ್ರೂಸ್ ಆನ್ ಮಾಡ್ಬೋದು ನೀವು. ನಾರ್ಮಲ್ ಕ್ರೂಸ್ ಆನ್ ಮಾಡ್ಬೋದು. 70 ತನಕ ಹೋಗ್ತೈತೆ, 70 ಲಾಸ್ಟ್. ಬಟ್ ಇಲ್ಲಿ ರೋಡು ಡೌನ್ ಇರೋದಿಂದ್ರೆ ಅದರದ್ದು ಪರ್ಫೆಕ್ಟ್ ಗೊತ್ತಾಗೋದಿಲ್ಲ ನಿಮ್ಗೆ. ಸ್ಪೋರ್ಟ್ ಮೋಡು ಹಾಕೋಕಪ್ಪ ಅಂತಂದ್ರೆ ಇಲ್ಲೊಂದು ಚಂದಂದು ರೋಡ್ ಹುಡುಕ್ಬೇಕು ನಾವು. ನಾರ್ಮಲ್ ಒಳಗೆ ವೀಲ್ ಸ್ಪಿನ್ ಆಕೈತಿ, ಬಟ್ ರೋಡ್ ಮಣ್ಣು ಏನಾಯ್ತಪ್ಪ ಅಂದ್ರೆ ಅಷ್ಟೇ ಲೈಟಾಗಿ ಆಕೈತಿ. ಲೈಟಾಗಿ ಇಲ್ಲೇ ತೊಗೊಳ್ಳೋಣಂತ ಲೆಫ್ಟ್ ತೊಗೊಂಡು ಸ್ಪೋರ್ಟ್ ಮುಡಿ ಹಾಕೋಣಂತ. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಪವರ್ ಇದೆ ಗಾಡಿ ಒಳಗೆ. 2 ಕಿಲೋವ್ಯಾಟ್ ಒಳಗೆ ಏನು 7 ಕಿಲೋವ್ಯಾಟ್ ಪವರ್ ಪ್ರೊಡ್ಯೂಸ್ ಮಾಡೋದಲ್ಲಿ ಇದೆ, ಅದೇ ಇದೆ. 3, 2, 1 ಜೈ ಶ್ರೀರಾಮ್.
ಇನ್ನೂ ರೋಡ್ ಬೇಕಾಕತಿ. ಪುಷ್ ಮಾಡೋದು ಬೇಡ. ಹೊಸ ರೋಡ್ ಇದೆ, ನಡ್ಬಾರ್ಕೆ ಏನು ತೆಗ್ಗದು ನೀರು ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲ ಕನ್ಸ್ಟ್ರಕ್ಟ್ ಆಗತೈತಿ ರೋಡ್. ಏನು ಬಿಡ್ರಿ, ನಾನು ಬಾಗಲಕೋಟೆ ಡೆವಲಪ್ ಆಗೋಲ್ತು. ವಿದ್ಯಾರ್ಥಿ ಡೆವಲಪ್ ಆಗತೈತಿ. ರೋಡ್ ನೋಡ್ರಿ ಹೆಂಗೆ ಏಕ ಕಾಣ್ತೈತಿ. ಬಟ್ ನಡ್ಬಾರ್ಕ ಅಲ್ಲಲ್ಲಿ ಸರ್ಕಲ್ಸ್ ಅದಾವೆ. ನೆಕ್ಸ್ಟ್ ಹೋಗೋಣ. ಖಾಲಿ ರೋಡ್ದೊಳಗೂ ಸ್ಪಿನ್ ಆಕೈತಿ ರೈಟಾಗಿ. ನೀವು ನೋಡ್ತಿರ್ಬೋದು, ಕ್ರೂಸ್ ನಾಟ್ ಅಪ್ಲಿಕೇಬಲ್ ಅಂತ ಬರ್ತೈತಿ. ಇಲ್ಲಿ ಕ್ರೂಸ್ ಎಣ್ಣೆ ಅಂತ ಬರ್ತೈತಿ. ಅಂದ್ರೆ ಸ್ಪೋರ್ಟ್ಸ್ ಮೋಡ್ ಒಳಗೆ ನೀವು ಕ್ರೂಸ್ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಥ್ರಾಟಲ್ ರೆಸ್ಪಾನ್ಸ್ ಮಸ್ತ್ ಐತಿ. ನೋಡ್ತಿರ್ಬೋದು ನೀವು. ನಾನಿಲ್ಲಿ ಕ್ರೂಸ್ ಓದ್ತೀನಿ, ಕ್ರೂಸ್ ನಾಟ್ ಅಪ್ಲಿಕೇಬಲ್ ಅಂತ ಬರ್ತೈತಿ. ಅಂದ್ರೆ ಸ್ಪೋರ್ಟ್ ಮೋಡ್ ಒಳಗೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ನೀವೊಂದು ಅಬ್ಸರ್ವ್ ಮಾಡ್ತಿರ್ಬೇಕು ಬ್ಯಾಟ್ರಿ ಹೆಂಗೆ ಪರ್ಸೆಂಟೇಜ್ ಆಗ್ತದೆ ಅಂತಂದು. ಬ್ಯಾಟ್ರಿ ಪರ್ಸೆಂಟೇಜ್ ನೋಡ್ರಿ ಹೆಂಗೆ ಹೇಳ್ತೈತೆ. ಜಸ್ಟ್ 73 ಇತ್ತು. ನೆಕ್ಸ್ಟ್ ಲೆವೆಲ್ ಫುಲ್ ಐತಿ. ನೆಕ್ಸ್ಟ್ ಲೆವೆಲ್ ಸ್ಪೋರ್ಟ್ ಮೋಡ್ ಒಳಗೆ ಗಾಡಿ ತೊಗೊಂಡಾಗಿಂತರ ಇಷ್ಟು ಫುಲ್ ಮಾಡಿಲ್ಲ. ಮಸ್ತ್ ಐತಿ. ನಾರ್ಮಲ್ ಮುಡಿ ಹಾಕೋಣಂತ. ಎಫಿಷಿಯನ್ಸಿ ಇದ್ದಂಗಿದೆ. ಬಟ್ ನೀವು ಆರಾಮಿಂದ ಟ್ವಿಸ್ಟ್ ಮಾಡ್ಬೋದು. ಹಿಂಗೆ ಆರಾಮ್ ಟ್ವಿಸ್ಟ್ ಮಾಡ್ಬೋದು. ಆದ್ರೆ ಹೊಳಸೋದು ಬಂತಪ್ಪ ಅಂತಂದ್ರೆ ಭಾಳ ಕಷ್ಟ ಆಕೈತಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಿದೆ ಗಾಡಿ ಹೊಡ್ಯೋಕೆ. ಆಮ್ಯಾಗ ನೀವು ಗಾಡಿನ ಬಂದ್ ಮಾಡ್ಬೇಕಪ್ಪ ಅಂತಂದ್ರೆ, ಅಂದ್ರೆ ಪೂರಾ ಬಂದಲ್ಲ, ಯಾರು ಬಂದು ಥ್ರಾಟಲ್ ಕೊಟ್ರೂ ಹೋಗಬಾರ್ದು. ಹಂಗೆ ಮಾಡೋಕೆ ಏನು ಮಾಡಬೇಕಪ್ಪ ಅಂತಂದ್ರೆ, ಬ್ರೇಕ್ ಹಿಡಿದು ಇದು ಬ್ರೇಕ್ ವಿತೌಟ್ ಬ್ರೇಕು ಆಗುತ್ತೆ. ನೀವು ಹೆಂಗೆ ಮಾಡಿದ್ರು ಅದು ಪಾರ್ಕ್ ಆಕೈತಿ. ಪಾರ್ಕ್ ಆತಪ್ಪ ಅಂದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ನೀವು ಥ್ರಾಟಲ್ ಕೊಡ್ರಿ, ಏನು ಬೇಕಾದ್ ಮಾಡಿರಿ, ಏನೂ ಆಗೋದಿಲ್ಲ. ಇದಿಷ್ಟು ಓಲಾ S1X ಇದ್ದಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಯಾವುದೇ ಡಿಸ್ ಬ್ರೇಕ್ ಅದ ಯೂಸ್ ಮಾಡಿಲ್ಲ. ಎಲ್ಲನೂ ಬ್ರೇಕ್ ಲೈನರ್ಸ್ ಅದಾವೆ. ಫ್ರಂಟ್ ಆತು, ರೇರ್ ಆತು. ಆಮ್ಯಾಗ ತಪ್ಪದೆ ನೀವು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿರೋ ಅನ್ನೋದು ನೀವು ನಮಗೆ ಹೇಳ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ಅಂದ್ರೆ ಗೊತ್ತಾಕೈತಿ ಏನೇನು ಪ್ರಾಬ್ಲಮ್ಸ್ ಅದಾವ ಅಂತ. S1 Pro ಒಳಗೆ ಒಮ್ಮೆ ತನಗೆ ಗಾಡಿ ಬಂದಾಗಿತ್ತು, ಅದೊಂದು ಪ್ರಾಬ್ಲಮ್ಮು. ಬಟ್ ಈ ಗಾಡಿ ಒಳಗೆ ಪ್ರಾಬ್ಲಮ್ಸ್ ನಾ ಹೇಳಿದ್ನಲ್ಲ 2-3 ಬಂದಾವು. ಇದೇ ಈ ಗಾಡಿದು ರಿವ್ಯೂ ಆಗಿತ್ತು. ನೆಕ್ಸ್ಟ್ ನೀವು ಈ ಗಾಡಿ ತೊಗೋಬೇಕಪ್ಪ ಅಂತಂದ್ರೆ ಬಾಗಲಕೋಟೆ ಆನ್ ರೋಡ್ ಪ್ರೈಸ್ ಏನೈತಿ 93,500 95,000 ಆಕೈತಿ. ಸಾರಿ, ಒಟ್ಟು 1 ಲ್ಯಾಕ್ ಒಳಗೆ ಆಕೈತಿ. 96,500 ಹಿಂಗೆ 95,000 ಹಿಂಗೆ ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸ್ವಲ್ಪ ಭಾಳ ದಿವಸ ಆಗಿಂದ ನಮಗೆ ವಿಡಿಯೋ ಹಂಗೆ ಇದು ಆಕೈತಿ, ಅಂದ್ರೆ ಹೆಚ್ಚು ಕಡಿಮೆ ಆಗಿರ್ತೈತಿ. ನಮಗೆ ಈ ಗಾಡಿ ಒಳಗೆ ಇನ್ನೊಂದು ಹೇಳ್ಬಿಡ್ತೀನಿ ಲಾಸ್ಟ್. ಬ್ರೇಕ್ ಸ್ವಲ್ಪ ಲೂಸ್ ಆಗಿತ್ತು. ಎಲ್ಲ ಗಾಡಿ ಒಳಗೆ ಏನಾರ ನೀವು ಬ್ರೇಕ್ ಅದು ಟೈಟ್ ಮಾಡಿ ರನ್ ಮಾಡಕತ್ರಪ್ಪ ಅಂತಂದ್ರೆ ಆವಾಜ್ ಬರೈತಿ. ಈ ಗಾಡಿ ಒಳಗೆ ನಿನ್ನ ಪ್ರಾಬ್ಲಮ್ ಏನಾಗಿದೆಪ್ಪ ಅಂತಂದ್ರೆ ಬ್ರೇಕ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಲೂಸ್ ಮಾಡಿದ್ರೆ ಆವಾಜ್ ಬರತೈತಿ, ಫಿಟ್ ಮಾಡಿದ್ರೆ ಬರೋವಲ್ತು. ಹಂಗೆ ಈ ಗಾಡಿದು ಫ್ರಂಟ್ ನೋಡ್ಕೊರಿ ಲೈಟ್ ಹೆಂಗೈತಿ. ನೆಕ್ಸ್ಟ್ ಲೋ ಬೀಮ್, ಇದು ಹೈ ಬೀಮ್. ಈ ಗಾಡಿ ಒಳಗೆ ಯಾವ ಹಜಾರ್ಡು ಬರೋಲ್ಲ, ಏನೂ ಬರೋಲ್ಲ. ಇನ್ನೊಂದು ಮರ್ತಿದ್ದೆ, ರಿವರ್ಸ್ ಅಂತ ಹೇಳ್ತೀನಿ. ಅಲ್ಲಿ ನಾವು ಹುಡುಗರು ಹೆಂಗೆ ನೋಡತ್ತಾರ ನೋಡ್ರಿ. ಇನ್ನೊಂದು ಇದು ಫ್ರಂಟ್ ಐತಿ. ಇಲ್ಲಿ ರಿವರ್ಸ್ ನೀವು ಹಂಗೆ ಡೈರೆಕ್ಟ್ ಟ್ಯಾಪ್ ಮಾಡೋಕೆ ಬರೋಂಗಿಲ್ಲ. ಬ್ರೇಕ್ ಹಿಡ್ದ ಟ್ಯಾಪ್ ಮಾಡಿ ಥ್ರಾಟಲ್ ನೀವು
ನಿಮಗೆ ಸೌಂಡ್ ಬೀಪ್ ಹಾಕಿರೈತಿ. ನೀವು ಥ್ರಾಟಲ್ ಉಲ್ಟಾ ಟ್ವಿಸ್ಟ್ ಮಾಡೋಕೆ ಎಲ್ಲ ಹಿಂಗೆ ಮಾಡ್ತಿರಲ್ಲ, ಉಲ್ಟಾ ಟ್ವಿಸ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಆರಾಮ ಹಿಂದೆ ಹೋಕತಿ. ಆಮ್ಯಾಗ ನೀವು ವಾಪಸ್ ರಿವರ್ಸ್ ಹಿಂಗೆ ಬಂದ್ ಮಾಡ್ಬೋದು, ಆಮ್ಯಾಗ ಪಾರ್ಕ್ ಮಾಡಿ ಬಿಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಟ್ರಿಪ್ ಬಂದ್ ಮಾಡಿದ್ರಿ ನೋಡಿರಿ, ಟ್ರಿಪ್ 0 ಆಕೈತಿ. ಈ ಪ್ರಾಬ್ಲಮ್ ಇರಬಾರ್ದಾಗಿತ್ತು, ಬಟ್ ಈ ಗಾಡಿ ಒಳಗೆ ಐತಿ, ಅದಕ್ಕೊಂದು ಸಪ್ರೇಟ್ ಏನಾರು ಕೊಡ್ಬೇಕಾಗಿತ್ತವ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊರಿ. ಹಂಗೆ ನಿಮ್ಮ ಜಾಸ್ತಿ ಶೇರ್ ಮಾಡ್ಕೊರಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊರಿ. ಕಂಟೆಂಟ್ ಇನ್ನೂ ಸ್ವಲ್ಪ ನಿಮ್ಮದು ಸಪೋರ್ಟ್ ಬೇಕು. ನಾನು ಇನ್ಮ್ಯಾಗಿಂತ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಟೈಮ್ ಬಿಡು ಮಾಡಿಕೊಂಡು. ಮತ್ತು ನಿಮಗೆ ಇನ್ನೊಂದು ವಿಡಿಯೋದಾಗ ಇನ್ನೊಂದು ವ್ಲಾಗ್ದಾಗ ಸಿಗ್ತೀನಿ ಅಂತ ನೀವು ನೋಡ್ತೀರಿ. ಯು ಕ್ಯಾನ್ ಇಟ್ ಸ್ಪೀಡ್. ಟಾಟಾ, ಬಾಯ್ ಗೈಸ್.